ಕಾಣಲು ದೈನ್ಯದಿ ಹೊಗಳುತ್ತ ಸ್ತುತಿಸುವೆನು. ನಿನ್ನಯ ಪ್ರೀತಿಯ ಮನ ಕಾಣಲು ಬಲಿಪೀಠದಿ ಕೃತಜ್ಞತೆ ಹಾಡುತ್ತ ನಲಿಯುತ್ತ ಎಂದೆಂದಿಗೂ. ಬಲಿಪೀಠದಿ ಕೃತಜ್ಞತೆ ಹಾಡುತ್ತ ನಲಿಯುತ್ತ ಎಂದೆಂದಿಗೂ. ದೇವಾಲಯಕ್ಕೆ ನಾ ಬಂದಿಯೇ ಆರಾಧಿಸುತ್ತ ನಾ ನಿಂತಿಯೇ. ದೇವಾಲಯಕ್ಕೆ ನಾ ಬಂದಿಯೇ ಆರಾಧಿಸುತ್ತ ನಾ ನಿಂತಿಯೇ. ಹಾಡುತ್ತ ನಿನ್ನಯ ಕೀರ್ತಿಯನು ಭಜಿಸುತ್ತ ಗುಣಗಾನವನ್ನು. ದೇವಾಲಯಕ್ಕೆ ನಾ ಬಂದಿಯೇ ಆರಾಧಿಸುತ್ತ ನಾ ನಿಂತಿಯೇ. ಪ್ರಿಯರೇ, ಇಂದು ದೇವರ ದಿನ. ಪಾಸ್ಕಾ ಕಾಲದ 2ನೇ ಭಾನುವಾರ ಹಾಗೂ ದೇವಿ ಕರುಣೆಯ ಭಾನುವಾರ. ಈ ದಿನದ ಶುಭವನ್ನು ನಿಮಗೆಲ್ಲರಿಗೂ ಹಾರೈಸುತ್ತಾ ಈ ಬಲಿಪೂಜೆಗೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದಯವಿಟ್ಟು ಕುಳಿತುಕೊಳ್ಳಿರಿ. ಈ ದೇವಾಲಯ, ಈ ಬಲಿಪೀಠ ನೀವೆಲ್ಲರೂ ನೋಡಿ ಸುಮಾರು ದಿನಗಳಾಗಿವೆ. ಸುಮಾರು 30 ದಿನಗಳಿಂದ ಹೆಚ್ಚಾಗಿದೆ ಈ ದೇವಾಲಯಕ್ಕೆ ಬಂದು ಈ ಬಲಿಪೀಠದ ಮೇಲೆ ನಾವೆಲ್ಲರೂ ಸೇರಿ ಬಲಿಪೂಜೆಯನ್ನು ಅರ್ಪಿಸಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ನಮ್ಮ ಗುರುಗಳು ಭಾವಿಸುತ್ತೇವೆ. ನಾವು ಸಹ ಚೆನ್ನಾಗಿದ್ದೀವಿ. ಆದರೆ ನಿಮ್ಮ ಅಭಾವ ನಮಗೆ ತುಂಬ ಬೇಸರನ್ನು ಉಂಟು ಮಾಡುತ್ತದೆ. ಆದಷ್ಟು ಬೇಗ ನಾವೆಲ್ಲರೂ ಮತ್ತೊಮ್ಮೆ ಈ ದೇವಾಲಯಕ್ಕೆ ಬಂದು ಈ ಬಲಿಪೀಠದ ಮೇಲೆ ಬಲಿಪೂಜೆಯನ್ನು ಅರ್ಪಿಸುವ ಅವಕಾಶ ನಮಗೆಲ್ಲರಿಗೂ ಆಗಲೆಂದು ನಾವು ಈ ಬಲಿಪೂಜೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯು ಪ್ರಿಯರೇ ನಿಮ್ಮೆಲ್ಲರ ಉದ್ದೇಶಗಳಕ್ಕಾಗಿ, ನಿಮ್ಮ ಕುಟುಂಬದ ಉದ್ದೇಶಗಳಕ್ಕಾಗಿ ಅರ್ಪಿಸಲಾಗುತ್ತದೆ. ಪ್ರಿಯರೇ, ಇಂದು ಪಾಸ್ಕಾ ಕಾಲದ 2ನೇ ಭಾನುವಾರ. ಈ ದಿನದಂದು ತಾಯಿ ಧರ್ಮಸಭೆ ನಮಗೆ ದೇವಿ ಕರುಣೆಯ ಭಾನುವಾರವನ್ನಾಗಿ ಆಚರಿಸಲು ಕರೆ ನೀಡಲಾಗಿದೆ. ಅಂದರೆ ಇಂದು ದೇವಿ ಕರುಣೆಯ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ, ದೇವರ ಕರುಣೆಯ ಹಬ್ಬವನ್ನು. ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ತಿಳಿದುಕೊಂಡು ಈ ಬಲಿಪೂಜೆಯನ್ನು ನಾವು ಪ್ರಾರಂಭಿಸೋಣ. ಈ ಹಬ್ಬವು ಪ್ರಾರಂಭ ಮಾಡಿತ್ತು ಏಪ್ರಿಲ್ ತಿಂಗಳು 30ನೇ ತಾರೀಕು 2000 ಇಸ್ವಿಯಲ್ಲಿ. ಸಂತ ದ್ವಿತೀಯ ಜಾನ್ ಪಾಲ್ ಜಗದ್ಗುರುಗಳು ಈ ಹಬ್ಬವನ್ನು ಪ್ರಾರಂಭಿಸಿದ್ದಾರೆ. ಅಂದರೆ ಇಂದಿಗೆ 20 ವರ್ಷಗಳಾಗುತ್ತದೆ ಈ ಹಬ್ಬವನ್ನು ಪ್ರಾರಂಭ ಮಾಡಿ. ಸಂತ ಪೌಸ್ಟಿನ ಅವರು ಪೋಲೆಂಡ್ ದೇಶದ ಒಬ್ಬ ಕನ್ಯಾಸ್ತ್ರೀಯಾಗಿದ್ದರು. ಹಲವಾರು ರೀತಿಯ ಪ್ರಭು ಕ್ರಿಸ್ತ ದರ್ಶನವನ್ನು ಅವರು ಪಡೆಯುತ್ತಿದ್ದರು. 1930 ಅವರು ಪಡೆದ ಒಂದು ದರ್ಶನದಲ್ಲಿ ಪ್ರಭು ಯೇಸು ಅವರಿಗೆ ಹೇಳುತ್ತಾರೆ, ಪಾಸ್ಕಾ ಕಾಲದ ಒಂದು ಭಾನುವಾರ ದಿನದಂದು ನನ್ನ ಈ ಕರುಣೆಯ ಹಬ್ಬವನ್ನು ಆಚರಿಸಬೇಕೆಂದು. ಅದರ ಮೇರೆಗೆ ಸಂತ ದ್ವಿತೀಯ ಜಾನ್ ಪಾಲ್ ರವರು ಈ ಹಬ್ಬವನ್ನು ಪ್ರಾರಂಭ ಮಾಡಿದ್ದಾರೆ. 2000 ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳು 30ನೇ ತಾರೀಕು ಅವರು
ಸಂತ ಪೌಸ್ತೀನ ಅವರನ್ನು ಸಂತರನ್ನಾಗಿ ಘೋಷಿಸಿ ಆ ದಿನದಂದು ಈ ಹಬ್ಬವನ್ನು ಮಾಡಬೇಕೆಂದು ಆದೇಶ ನೀಡಲಾಗಿದೆ. ಅಂದಿನಿಂದ ಪಾಸ್ಕಾ ಕಾಲದ 2ನೆಯ ಭಾನುವಾರ ದಿನದಂದು ಈ ಹಬ್ಬವನ್ನು ತಾಯಿ ಧರ್ಮಸಭೆಯಲ್ಲಿ ನಾವೆಲ್ಲರೂ ಆಚರಿಸ್ತಾ ಬಂದಿದ್ದೀವಿ. ಪ್ರಿಯರೇ, ಉದ್ದೇಶ ಒಂದೇ ಒಂದು, ದೇವರ ವಿಶೇಷವಾದ ಒಂದು ಗುಣಗಾನವಾಗಿದೆ ಕರುಣೆ ಎಂಬುದನ್ನು. ಆ ಕರುಣೆ ಅವರು ಸತತವಾಗಿ ನಮಗೆ ದಯಪಾಲಿಸ್ತಾ ಇದ್ದಾರೆ. ಹಲವಾರು ರೀತಿಯಲ್ಲಿ, ಹಲವಾರು ಸಮಯಗಳಲ್ಲಿ ನಾವೆಲ್ಲರೂ ಅದನ್ನು ತಿಳಿದುಕೊಳ್ಳಬೇಕು. ವಿಶೇಷವಾದ ರೀತಿಯಲ್ಲಿ ಪಾಪ ನಿವೇದನೆ ಸಂಸ್ಕಾರದ ಮೂಲಕ ದೇವರು ತಮ್ಮ ವಿಶೇಷವಾದ ಕರುಣೆಯನ್ನು ನಮಗೆಲ್ಲರಿಗೂ ದಯಪಾಲಿಸುತ್ತಾರೆ. ದೇವರ ಈ ಕರುಣೆಯನ್ನು ನಾವು ತಿಳಿದುಕೊಂಡು ಸತತವಾಗಿ ಅವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ದೇವರ ಕರುಣೆಯ ಕರಗಳಲ್ಲಿ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ನಾವು ಸಮರ್ಪಿಸಿ ಈ ಬಲಿಪೂಜೆಯನ್ನು ನಾವು ಅರ್ಪಿಸೋಣ. ಪ್ರಿಯರೇ, ದಯವಿಟ್ಟು ನಿಂತುಕೊಳ್ಳಿರಿ. ನಿಮ್ಮ ಕೈಗಳನ್ನು ಜೋಡಿಸಿ ಭಕ್ತಿಭಾವದಿಂದ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ದೇವರ ಕೃಪಾವರವು, ದೇವರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಒಂದು ಕ್ಷಣ ಮೌನವಾಗಿ ನಮ್ಮನ್ನೇ ಈ ಬಲಿಪೂಜೆನ ಅರ್ಪಿಸುವುದಕ್ಕಾಗಿ ಸಿದ್ಧಗೊಳಿಸೋಣ. ನಾವು ಮಾಡಿದ ಎಲ್ಲ ಪಾಪಗಳಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆಯನ್ನು ಯಾಚಿಸಿ ಬಲಿಪೂಜೆಯನ್ನು ಸೂಕ್ತವಾದ ರೀತಿಯಲ್ಲಿ ಅರ್ಪಿಸುವುದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ. ಒಟ್ಟಾಗಿ ಸೇರಿ ನಾವೆಲ್ಲರೂ ಪ್ರಭು ಯೇಸುವಿನಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದಯೆ ತೋರೆ, ಪ್ರಭುವೇ ದಯೆ ತೋರೆ, ಪ್ರಭುವೇ ದಯೆ ತೋರೆ, ಪ್ರಭುವೇ ದಯೆ ತೋರೆ. ಕ್ರಿಸ್ತರೇ ದಯೆ ತೋರೆ, ಕ್ರಿಸ್ತರೇ ದಯೆ ತೋರೆ, ಕ್ರಿಸ್ತರೇ ದಯೆ ತೋರೆ, ಕ್ರಿಸ್ತರೇ ದಯೆ ತೋರೆ, ಪ್ರಭುವೇ ದಯೆ ತೋರೆ.
ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ದೇವಗೆ ಮಹಿಮೆ ಸದಾ ಹೊಗಳುತ್ತಾ ಹಾಡುವೆವು. ದೇವರ ಶಾಂತಿಯು ಎಂದೆಂದಿಗೂ ಲಭಿಸಲಿ ಮನುಜರಿಗೆ. ಉನ್ನತ ದೇವಗೆ ಮಹಿಮೆ ಸದಾ ಹೊಗಳುತ್ತಾ ಹಾಡುವೆವು. ದೇವರ ಶಾಂತಿಯು ಎಂದೆಂದಿಗೂ ಲಭಿಸಲಿ ಮನುಜರಿಗೆ. ಪರಲೋಕರಾಜರೇ, ಕ್ರಿಸ್ತನ ಪುತ್ರುವೆ, ಸೃಷ್ಟಿಗೆ ಒಡೆಯರೇ, ಸರ್ವ ಸಮಸ್ತ ಜನತೆಯ ತಂದೆ ಹೊಗಳುತ್ತಾ ಹಾಡುವೆವು. ಪರಲೋಕರಾಜರೇ, ಕ್ರಿಸ್ತನ ಪುತ್ರುವೆ, ಸೃಷ್ಟಿಗೆ ಒಡೆಯರೇ, ಸರ್ವ ಸಮಸ್ತ ಜನತೆಯ ತಂದೆ ಹೊಗಳುತ್ತಾ ಹಾಡುವೆವು. ಓರ್ವರೇ ಶ್ರೇಷ್ಠರೇ ಅಧಿಪತಿಯೇ, ಹೊಗಳುತ್ತಾ ಹಾಡುವೆವು ಅನವರತ. ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ. ದೇವರ ಪುತ್ರರೇ, ಯೇಸು ಕ್ರಿಸ್ತರೇ, ಪ್ರೀತಿಗೆ ಪಾತ್ರರೇ, ಪಾವನಾತ್ಮನ ಜೊತೆಯಲ್ಲಿ ಬಾಳುವ ನಮ್ಮಯ ರಕ್ಷಕರೇ. ದೇವರ ಪುತ್ರರೇ, ಯೇಸು ಕ್ರಿಸ್ತರೇ, ಪ್ರೀತಿಗೆ ಪಾತ್ರರೇ, ಪಾವನಾತ್ಮನ ಜೊತೆಯಲ್ಲಿ ಬಾಳುವ ನಮ್ಮಯ ರಕ್ಷಕರೇ. ಕರ್ತರೆ ದೇವರ ಕುರಿಮರಿಯೇ, ವಂದಿಸಿ ನಮಿಸಿ ನಲಿಯುವೆವು. ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ. ಪವಿತ್ರ ಆತ್ಮರೇ, ವರಗಳ ದಾತರೆ, ಭಕ್ತರ ಪೋಷಕರೇ, ನೀವೇ ಪ್ರೇರಕ, ನೀವೇ ಚೇತನ, ನೀವೇ ಪಾವನ. ಪವಿತ್ರ ಆತ್ಮರೇ, ವರಗಳ ದಾತರೆ, ಭಕ್ತರ ಪೋಷಕರೇ, ನೀವೇ
ಪ್ರೇರಕ ಶಕ್ತಿಯೇ ಸ್ತುತಿಸಿ ಭಜಿಸಿ ಹಾಡುವೆವು. ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ. ಉನ್ನತ ದೇವಗೆ ಮಹಿಮೆ ಸದಾ ಹೊಗಳುತ್ತಾ ಹಾಡುವೆವು. ದೇವರ ಶಾಂತಿಯು ಎಂದೆಂದಿಗೂ ಲಭಿಸಲಿ ಮನುಜರಿಗೆ. ಉನ್ನತ ದೇವಗೆ ಮಹಿಮೆ ಸದಾ ಹೊಗಳುತ್ತಾ ಹಾಡುವೆವು. ದೇವರ ಶಾಂತಿಯು ಎಂದೆಂದಿಗೂ ಲಭಿಸಲಿ ಮನುಜರಿಗೆ. ಪ್ರಾರ್ಥಿಸೋಣ. ಆನಂದ ದಯಾಮಯ ದೇವರೇ, ಮರುಗಳಿಸುವ ಪಾಸ್ಕ ಮಹೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತದವರನ್ನಾಗಿ ಮಾಡಿಕೊಂಡ ನಿಮ್ಮ ಪ್ರಜೆಯ ವಿಶ್ವಾಸ ಜ್ವಾಲೆಯನ್ನು ಹೊತ್ತಿಸುತ್ತೀರಿ. ತಾವು ಯಾವ ಬುಕ್ಕೆಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ, ಯಾರ ಪವಿತ್ರಾತ್ಮರಿಂದ ಪುನರ್ಜನ್ಮ ತಾಳಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿರುವ ಕೃಪಾವರವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಿಗೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 2, ವಾಕ್ಯಗಳು 42ರಿಂದ 47ರವರೆಗೆ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿ ಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕ್ಕೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಹೊಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀವೆಲ್ಲ ಪ್ರಭುವಿಗೆ ಧನ್ಯವಾದ.
ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶಲತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತರ ಪಂಥ, ಆತನ ಪ್ರೀತಿ ಶಾಶ್ವತ ಅಂತ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ನನ್ನನ್ನು ತಳ್ಳಿ ಬೀಳಿಸ ನೋಡಿದರು ನೆಲಕ್ಕೆ, ಆದರೆ ಪ್ರಭು ನೆರವು ನೀಡಿದನು ಎನಗೆ. ಪ್ರಭುವೇ ನನಗೆ ಬಲವು ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ ಹರ್ಷ ಸುನಾದ ಸಜ್ಜನರಿ, ಬಿಡಾರದಿಂದ ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು, ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ, ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಎರಡನೆಯ ವಾಚನ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 1, ವಾಕ್ಯಗಳು 3-9. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ, ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟಕ್ಕಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವು ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸುಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ.
ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣೀಯವಾದ ಮಹದಾನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೀವನ ನಿನ್ನಯ ನುಡಿ ಧ್ಯಾನ ಆನಂದದ ಸದನ ನಿನ್ನಯ ಸ್ತುತಿಗಾನ ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೌವನ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿಕೊಂಡರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾ ಆನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರು ಮೇಲೆ ಉಸಿರುದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ತೋಮನ ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳನ್ನು ಗಾಯನ ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳಿಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದಿಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟಿಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನೀನು
ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭು, ನನ್ನ ದೇವರೇ ಎಂದರು. ಯೇಸು ಅವನಿಗೆ, ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದಿರುವುದಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಇಂದಿನ 3 ವಾಚನಗಳು ನಮಗೆ ಸುಂದರವಾದ ಸಂದೇಶಗಳನ್ನು ನೀಡುತ್ತದೆ. ನಮ್ಮ ಕ್ರೈಸ್ತವ ಜೀವನಕ್ಕೆ, ನಮ್ಮ ವಿಶ್ವಾಸ ಜೀವನಕ್ಕೆ ಅಗತ್ಯವಾದ ಸುಂದರವಾದ ಸಂದೇಶಗಳು ಇಂದಿನ ಈ 3 ವಾಚನಗಳು ನಮಗೆ ನೀಡುತ್ತವೆ. ಇಂದು ವಿಶೇಷವಾದ ರೀತಿಯಲ್ಲಿ ನಾವು ಮೊದಲನೆಯ ವಾಚನದ ಬಗ್ಗೆ ಧ್ಯಾನಿಸೋಣ. ಮೊದಲನೆಯ ವಾಚನವು ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಿದ ವಾಚನವಾಗಿದೆ. ನಾವು ಅದರಲ್ಲಿ ಓದಿ ಕೇಳಿಸಿತ್ತು ಆದಿ ಕ್ರೈಸ್ತವ ಸಭೆಯ ಬಗ್ಗೆ. ಆದಿ ಕ್ರೈಸ್ತವ ಸಭೆಯು ಹೇಗೆ ಪ್ರಾರ್ಥನೆ ಮಾಡುತ್ತಾ ಇತ್ತು, ಯಾವ ರೀತಿಯಲ್ಲಿ ಅವರ ಆರಾಧನೆ ನಡೆಸ್ತಾ ಇತ್ತು, ಹಾಗೂ ಯಾವ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದುದನ್ನು ನಾವು ಓದಿ ಕೇಳಿದ್ದೇವೆ. ಇಂದು ನಮ್ಮ ಈ ಧರ್ಮ ಕೇಂದ್ರದಲ್ಲಿ, ಈ ದೇವಾಲಯಕ್ಕೆ ಬಂದು ನಾವು ಬಲಿಪೂಜೆಯನ್ನು ಅರ್ಪಿಸುವ ಹಾಗೆ, ಆರಾಧನೆ ವಿಧಿಗಳಲ್ಲಿ ಭಾಗವಹಿಸುವ ಹಾಗೆ ಪ್ರಥಮ ಕ್ರೈಸ್ತವ ಸಭೆಗಳು ಆ ಕಾಲಗಳಲ್ಲಿ ಸಮಯದಲ್ಲಿ ಅವರು ಒಂದೊಂದು ಮನೆಯಲ್ಲಿ ಸೇರಿ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದರು, ಆರಾಧನೆಯನ್ನು ಮಾಡುತ್ತಾ ಇದ್ದರು. ಈಗ ನೀವು ಮನೆಗಳಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರಥಮ ಕ್ರೈಸ್ತವ ಸಭೆಗಳು ಒಂದೊಂದು ಮನೆಯಲ್ಲಿ ಒಟ್ಟಾಗಿ ಸೇರುತ್ತಾ ಇತ್ತು. ಅಲ್ಲಿ ಅವರು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದು, ಬಲಿಪೂಜೆಯನ್ನು ಅರ್ಪಿಸ್ತಾ ಇತ್ತು, ಆರಾಧನಾ ವಿಧಿಗಳಲ್ಲಿ ಭಾಗವಹಿಸ್ತಾ ಇದ್ದರು. ಪ್ರಿಯರೇ, ಅವರು ಮಾಡುತ್ತಿರುವ ಈ ಆರಾಧನಾ ವಿಧಿಗಳಿಗೆ, ಅವರು ಭಾಗವಹಿಸಿದ ಈ ಪ್ರಾರ್ಥನಾ ಕೂಟಗಳಿಗೆ, ಬಲಿಪೂಜೆಗಳಿಗೆ 4 ಸವಿಶೇಷತೆಗಳಿದ್ದು ಅದರ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸೋಣ ಇಂದು ವಿಶೇಷವಾದ ರೀತಿಯಲ್ಲಿ. ಪ್ರಥಮವಾಗಿ ಪ್ರಿಯರೇ, ಪ್ರಥಮ ಕ್ರೈಸ್ತವ ಸಭೆಯು ಕಲಿಯುವ ಒಂದು ಸಭೆಯಾಗಿತ್ತು. ಇಟ್ ವಾಸ್ ಎ ಲರ್ನಿಂಗ್ ಚರ್ಚ್. ಕಲಿಯುವ ಒಂದು ಸಭೆಯಾಗಿತ್ತು. ಭಕ್ತಾದಿಗಳು ಪ್ರೇಷಿತರ ಬೋಧನೆಗಳನ್ನು ಶ್ರದ್ಧೆಯಿಂದ ಆಲಿಸ್ತಾ ಇದ್ರು. ಪ್ರೇಷಿತರು ಮಾಡುತ್ತಿರುವ ಅದ್ಭುತ ಕಾರ್ಯಗಳನ್ನು ಅವರು ಶ್ರದ್ಧೆಯಿಂದ ಅದನ್ನು ನೋಡುತ್ತಿದ್ದರು. ಅದೇ ರೀತಿಯಲ್ಲಿ ಪ್ರಾರ್ಥನಾ ಕೂಟಗಳಲ್ಲಿ ಅವರು ತುಂಬ ಚೆನ್ನಾಗಿ ಭಾಗವಹಿಸುತ್ತಿದ್ದರು. ಈ ರೀತಿಯಲ್ಲಿ ಅವರು ಕಲಿಯುತ್ತಾ ಇತ್ತು. ಯಾರ ಬಗ್ಗೆ ಕಲಿಯುತ್ತಾ ಇತ್ತು? ಪ್ರಭು ಯೇಸುವಿನ ಬಗ್ಗೆ ಅವರು ಕಲಿಯುತ್ತಾ ಇತ್ತು. ಪ್ರಭು ಯೇಸುವಿನ ಬಗ್ಗೆ ಹೆಚ್ಚಾಗಿ ಪ್ರತಿ ಒಂದು ಪ್ರಾರ್ಥನಾ ಕೂಟಗಳಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ಅವರು ಹೆಚ್ಚಾಗಿ ಕಲಿಯುತ್ತಾ ಇತ್ತು. ಕಲಿಯುವ ಒಂದು ಸಭೆಯಾಗಿತ್ತು ಪ್ರಥಮ ಕ್ರೈಸ್ತವರ ಸಭೆ. ಎರಡನೆಯದಾಗಿ ಪ್ರಿಯರೇ, ಆದಿ ಕ್ರೈಸ್ತವ ಸಭೆಯು
ಬಾಂಧವ್ಯದ ಒಂದು ಸಭೆಯಾಗಿತ್ತು. ಇಟ್ ವಾಸ್ ಎ ಚರ್ಚ್ ಆಫ್ ಫೆಲೋಶಿಪ್. ಬಾಂಧವ್ಯದ ಒಂದು ಸಭೆಯಾಗಿತ್ತು. ಅವರಲ್ಲಿ ಅನ್ಯೋನ್ಯತೆ ಇತ್ತು, ಒಮ್ಮನಸ್ಸಿತ್ತು, ಒಕ್ಕಟ್ಟಿತ್ತು. ಅನ್ಯೋನ್ಯತೆಯಿಂದಲೂ ಒಮ್ಮನಸ್ಸಿಂದಲೂ ಅವರು ಸಭೆಗೆ ಸೇರಿ ಅದರಲ್ಲಿ ಭಾಗವಹಿಸ್ತಾ ಇತ್ತು. ಯಾವ ರೀತಿಯ ಭೇದ ಭಾವಗಳು ಅವರಲ್ಲಿ ಇರಲೇ ಇಲ್ಲ. ಯಾವ ರೀತಿಯ ಪಕ್ಷ ಭೇದಗಳು ಅವರು ತೋರಿಸ್ತಾ ಇರಲಿಲ್ಲ. ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಸಭೆಯಲ್ಲಿ ಭಾಗವಹಿಸ್ತಾ ಇತ್ತು. ನೀವು ಈಗ ಮಾಡುವ ರೀತಿಯಲ್ಲಿ ಒಂದೇ ಕುಟುಂಬದ ಸದಸ್ಯರಂತೆ ನೀವೆಲ್ಲರೂ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಆದಿ ಸಭೆಯ ಸದಸ್ಯರು ಈ ರೀತಿಯಲ್ಲಿ ವಿಶ್ವಾಸವನ್ನು ಪಡೆದ ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಒಂದೇ ಕುಟುಂಬ ಎಂಬ ಭಾವನೆಯಿಂದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದರು. ಆ ಒಂದು ಬಾಂಧವ್ಯ ಅವರಲ್ಲಿತ್ತು ಪ್ರಿಯರೇ. ಮೂರನೆಯದಾಗಿ, ಆದಿ ಕ್ರೈಸ್ತವ ಸಭೆಯು ಪ್ರಾರ್ಥಿಸುವ ಒಂದು ಸಭೆಯಾಗಿತ್ತು. ಇಟ್ ವಾಸ್ ಎ ಪ್ರೇಯಿಂಗ್ ಚರ್ಚ್. ಅವರು ಸಭೆಗೆ ಸೇರುವುದು, ಒಟ್ಟಾಗಿ ಬರುವುದು ಪ್ರಾರ್ಥನೆ ಮಾಡುವುದಕ್ಕಾಗಿ, ಬೇರೆ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುವುದಕ್ಕಾಗಿ ಅಲ್ಲ, ಅವರ ಬಗ್ಗೆ ಇವರ ಬಗ್ಗೆ ಏನು ಮಾತನಾಡುವುದಕ್ಕಲ್ಲ. ಅವರು ಒಟ್ಟಾಗಿ ಸೇರಿರುವುದು ಪ್ರಾರ್ಥನೆ ಮಾಡುವುದಕ್ಕಾಗಿ. ಪ್ರಥಮ ಕ್ರೈಸ್ತವರಿಗೆ ತುಂಬ ಹಿಂಸೆಯನ್ನಾಗ್ತಾ ಇತ್ತು. ಹಲವಾರು ಸಮಸ್ಯೆಗಳು ಅವ್ರಿಗೆ ಆಗ್ತಾ ಇತ್ತು ಅವರ ವಿಶ್ವಾಸದಿಂದ. ಆಗ ಅವರು ಒಟ್ಟಾಗಿ ಬಂದು ಪ್ರಭು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇತ್ತು. ಪ್ರಭು ಯೇಸುವಿನ ಶಕ್ತಿಯಿಂದ ಅವರ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕಾಣುತ್ತಾ ಇತ್ತು. ಸ್ವಂತ ಶಕ್ತಿಯಿಂದ ಅಲ್ಲ, ಪ್ರಭು ಯೇಸುವಿನ ಶಕ್ತಿಯಿಂದ ಅವರಿಗಾಗುವ ಹಿಂಸೆಗಳಿಗೆ, ಅವರಿಗಾಗುವ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕಾಣುತ್ತಾ ಇತ್ತು. ಪ್ರಾರ್ಥಿಸುವ ಸಭೆಯಾಗಿತ್ತು ಪ್ರಿಯರೇ ಆದಿ ಕ್ರೈಸ್ತವರ ಸಭೆಯು. ನಾಲ್ಕನೆಯದಾಗಿ, ಕೊನೆಯದಾಗಿ ಪ್ರಿಯರೇ, ಪರಸ್ಪರ ಹಂಚಿಕೊಳ್ಳುವ ಒಂದು ಸಭೆಯಾಗಿತ್ತು ಪ್ರಥಮ ಕ್ರೈಸ್ತವರ ಸಭೆಗಳು. ಇಟ್ ವಾಸ್ ಎ ಶೇರಿಂಗ್ ಚರ್ಚ್. ಅವರಲ್ಲಿ ಇದ್ದಿದ್ದನ್ನು ಅವರು ಹುದುವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಆಸ್ತಿ ಪಾಸ್ತಿಯನ್ನು ಮಾರಿ ಅವರವರ ಅವಶ್ಯಕತೆಗೆ ತಕ್ಕಂಥ ರೀತಿಯಲ್ಲಿ ಅವರು ಹಂಚಿಕೊಳ್ಳುವ ಒಂದು ಸಭೆಯಾಗಿತ್ತು ಪ್ರಥಮ ಕ್ರೈಸ್ತವ ಸಭೆಗಳು. ಪ್ರಿಯರೇ, ಇದರ ಪರಿಣಾಮ ಏನು? ಇದರ ಪರಿಣಾಮ ಅವರ ಬಾಳು ಸಂತೋಷದ ಬಾಳಾಗಿತ್ತು. ಸಂತೋಷದಿಂದಲೂ ಸೌಹೃದಯದಿಂದಲೂ ಅವರು ಬಾಳುತ್ತಿತ್ತು ಎಂಬುದನ್ನು ನಾವು ವಾಚನದಲ್ಲಿ ಓದಿ ಕೇಳಿದ್ದೇವೆ. ಕಾರಣವೇನೆಂದರೆ ಆ ಸಂತೋಷದ ಬಾಳು ಈ ಕಾರಣದಿಂದ ಇದರಿಂದ ಅವ್ರಿಗೆ ಬಂದಿತ್ತು. ತುಂಬ ಸಂತೋಷದ ಬಾಳಾಗಿತ್ತು ಅವರಿಗೆ. ಹಿಂಸೆಗಳಿದ್ದರೂ ಸಮಸ್ಯೆಗಳಿದ್ದರೂ ಸಹ ಸಂತೋಷ ಅವರಲ್ಲಿ ತುಂಬಿ ತುಳುಕಿತು ಪ್ರಿಯರೇ. ಹಾಗೆಯೇ ಸಭೆಯು ಹೆಚ್ಚಾಗಿ ಬೆಳೆಯುತ್ತಾ ಇತ್ತು. ರಕ್ಷಣೆ ಹೊಂದಿದವರೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಸೇರುತ್ತಾ ಇತ್ತು. ಸಭೆ ಬೆಳೆಯುತ್ತಾ ಇತ್ತು. ಆದಿ ಕ್ರೈಸ್ತವ ಸಭೆಗಳ ಇಲ್ಲಿ ಈ ಗುಣಗಾನಗಳಿಂದ, ವಿಶೇಷಗಳಿಂದ ಸಭೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಾ ಇತ್ತು. ಪ್ರಿಯರೇ, ಇಂದು ಪ್ರಥಮ ಕ್ರೈಸ್ತವ ಸಭೆಗಳ ಹಿನ್ನೆಲೆಯಲ್ಲಿ ನಮ್ಮ ಧರ್ಮ ಕೇಂದ್ರ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸೋಣ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ಈ ಧರ್ಮ ಕೇಂದ್ರವು, ನಮ್ಮ ಲೂರ್ದು ಮಾತೆಯ ಈ ಧರ್ಮ ಕೇಂದ್ರವು ಆದಿ ಕ್ರೈಸ್ತವ ಸಭೆಯನ್ನು ಹೋಲಿಸಬಹುದು. ಆ ಸಭೆಯಲ್ಲಿ ಕಂಡು ಬಂದ ಎಲ್ಲ ಗುಣಗಾನಗಳು ಪ್ರಿಯರೇ ನಮ್ಮ ಈ ಸಭೆಯಲ್ಲಿಯೂ ಇದೆ. ನಿಮಗೆಲ್ಲರಿಗೂ ಅದು ಗೊತ್ತಿರುತ್ತದೆ, ನೀವು ನೋಡುತ್ತಾ ಇದ್ದೀರಾ. ಮೊದಲನೆಯದಾಗಿ, ನಮ್ಮ ಸಭೆಯು, ಈ ಧರ್ಮ ಕೇಂದ್ರವು ಕಲಿಯುವ ಒಂದು ಧರ್ಮ ಕೇಂದ್ರವಾಗಿದೆ. ಇಲ್ಲಿರುವ ಭಕ್ತಾದಿಗಳಿಗೆ ಯೇಸುವಿನ ಬಗ್ಗೆ ಕಲಿಯುವ ತುಂಬ ಆಸಕ್ತಿ ಇದೆ. ನಾನು ಅದನ್ನು ನೋಡುತ್ತಾ ಇದ್ದೇನೆ. ನಮ್ಮ ಯೂನಿಟ್ಗಳಲ್ಲಿ, ಕಿರು ಸಮುದಾಯಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅಲ್ಲಿ ನಾವು ಪ್ರಾರ್ಥನಾ ಕೂಟ ನಡೆಸ್ತೀವಿ. ಆ ಪ್ರಾರ್ಥನಾ ಕೂಟಗಳಲ್ಲಿ ನನಗಾಗುವ ಒಂದು ಅನುಭವ ಏನೆಂದರೆ, ಅಲ್ಲಿ ಬೈಬಲ್ ಬಗ್ಗೆ, ಯೇಸುಸ್ವಾಮಿಯ ಬಗ್ಗೆ ಜನರಿಗೆ ಹೆಚ್ಚಾಗಿ ಕಲಿಯಬೇಕು ಎಂಬ ಆಸಕ್ತಿ ಇದೆ. ಅಲ್ಲಿ ಪ್ರಾರ್ಥನಾ ಕೂಟಗಳಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಭಕ್ತಾದಿಗಳು ಕೇಳುತ್ತಾರೆ. ಇದು ಏನು? ಈ ವಾಕ್ಯದ ಅರ್ಥವೇನು? ಯಾಕೆ ಯೇಸುಸ್ವಾಮಿ ಈ ರೀತಿಯಲ್ಲಿ ಮಾತನಾಡಿದ್ದಾರೆ?
ತಿಳಿಯಪಡಿಸುತ್ತಾರೆ ಎಂಬುದನ್ನು ನೀವು ಕೇಳುತ್ತಾ ಇದ್ದೀರಾ. ಒಂದೊಂದು ಪ್ರಶ್ನೆ, ಅದಕ್ಕೆ ನಾವೆಲ್ಲರೂ ಸೇರಿ ಉತ್ತರವನ್ನು ಕಂಡುಹಿಡಿಯುತ್ತಾ ಇದ್ದೀವಿ. ನಮ್ಮ ಈ ಧರ್ಮ ಕೇಂದ್ರವು ಕಲಿಯುವ ಒಂದು ಧರ್ಮ ಕೇಂದ್ರವಾಗಿದೆ. ಪ್ರಿಯರೇ, ಅದೇ ರೀತಿ ನನಗಾದ ಇನ್ನೊಂದು ಅನುಭವ. ನಮ್ಮಲ್ಲಿ ಹಲವಾರು ಭಕ್ತಾದಿಗಳು ಪೂಜೆಗೆ ಬರುವ ಮುಂಚೆ ಆ ದಿನದ ಶುಭ ಸಂದೇಶದ ಭಾಗವನ್ನು, ವಾಚನಗಳನ್ನು ಓದಿ ಬರುತ್ತಾರೆ. ಬರುವಾಗ ದಾರಿಯಲ್ಲಿ ಅವರು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಬರ್ತಾರೆ. ನಂತರ ಬಲಿಪೂಜೆ ಆದ ನಂತರ ನನ್ನ ಹತ್ರ ಬಂದು ಇದರ ಅರ್ಥವೇನೆಂದು ಅವರು ಕೇಳುತ್ತಾರೆ. ನಮ್ಮ ಸಭೆ ಕಲಿಯುವ ಒಂದು ಸಭೆಯಾಗಿದೆ ಪ್ರಿಯರೇ. ಎರಡನೇದಾಗಿ ಪ್ರಿಯರೇ, ನಮ್ಮ ಈ ಧರ್ಮ ಕೇಂದ್ರವು ಖಂಡಿತವಾಗಿಯೂ ಒಳ್ಳೆಯ ಒಂದು ಬಾಂಧವ್ಯ ಇರುವ ಒಂದು ಧರ್ಮ ಕೇಂದ್ರವಾಗಿದೆ. ಈ ಬಾಂಧವ್ಯವನ್ನು ನಾವು ನಮ್ಮ ಯೂನಿಟ್ಗಳಲ್ಲಿ ತುಂಬ ಚೆನ್ನಾಗಿ ನಮಗೆ ಅನುಭವವಾಗುತ್ತದೆ. ನಮ್ಮ ಯೂನಿಟಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ, ಒಂದು ಕುಟುಂಬಕ್ಕೆ ಒಂದು ಸಮಸ್ಯೆ ಆಗಿದ್ದರೆ ಎಲ್ಲರೂ ಯೂನಿಟಲ್ಲಿರುವ ಎಲ್ಲ ಕುಟುಂಬಗಳು ಅಲ್ಲಿಗೆ ಬಂದು ಅವರ ಜೊತೆಗೆ ಇರುತ್ತಾರೆ. ನಿಮ್ಗಾಗುವ ಅನುಭವ ಇದು. ಒಂದು ಸಾವಾಗಲಿ ಆ ಮನೆಗೆ ಎಲ್ಲರೂ ಬಂದು ಅದಕ್ಕೆ ವ್ಯವಸ್ಥೆಯನ್ನು ಮಾಡುತ್ತಾರೆ, ಆ ಮನೆಯವರ ಜೊತೆಗೆ ಇರುತ್ತಾರೆ. ಒಂದು ಕಾರ್ಯಕ್ರಮವಾಗಿದೆ, ಪ್ರಥಮವಾಗಿ ನೀವು ಕರೆಯುವುದು ಯೂನಿಟಲ್ಲಿರುವ ಕುಟುಂಬಗಳನ್ನು ಆ ಕಾರ್ಯಕ್ರಮಕ್ಕೆ. ಒಳ್ಳೆಯ ಬಾಂಧವ್ಯವಿದೆ ಪ್ರಿಯರೇ ನಮ್ಮ ಈ ಧರ್ಮ ಕೇಂದ್ರದಲ್ಲಿ. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಧರ್ಮ ಕೇಂದ್ರವು ಪ್ರಾರ್ಥಿಸುವ ಒಂದು ಧರ್ಮ ಕೇಂದ್ರವಾಗಿದೆ. ಏನೇ ಒಂದು ಪ್ರಾರ್ಥನಾ ಕೂಟ ನಡೆಸಲಿ, ಏನೋ ಧ್ಯಾನ ಕೂಟ ನಡೆಸಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಅದರಲ್ಲಿ ಭಾಗವಹಿಸುವುದನ್ನು ನಾನು ನೋಡಿದ್ದೇನೆ. ತುಂಬ ಆಸಕ್ತಿಯಿಂದ ಜನ ಬರುತ್ತಾರೆ, ದೇವಾಲಯಕ್ಕೆ ಬರುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ನೀವು ಬಲಿಪೂಜೆಗಳಲ್ಲಿ ಎಷ್ಟು ಭಕ್ತಿಯಿಂದ ಭಾಗವಹಿಸ್ತೀರಾ. ನಮ್ಮ ಧರ್ಮ ಕೇಂದ್ರವು ಖಂಡಿತವಾಗಿಯೂ ಪ್ರಾರ್ಥಿಸುವ ಒಂದು ಧರ್ಮ ಕೇಂದ್ರವಾಗಿದೆ ಪ್ರಿಯರೇ. ಹಾಗೆಯೇ ಪ್ರಿಯರೇ, ನಮ್ಮ ಧರ್ಮ ಕೇಂದ್ರವು ಹಂಚಿಕೊಳ್ಳುವ ಒಂದು ಧರ್ಮ ಕೇಂದ್ರವಾಗಿದೆ. ಈ ಹಂಚಿಕೊಳ್ಳುವೆ ನಮ್ಮ ಒಂದು ವಿಶೇಷ ಗುಣಗಾನವೆಂದು ಹೇಳಬೇಕು. ಇದನ್ನು ಸತತವಾಗಿ ನಮ್ಮ ಈ ಧರ್ಮ ಕೇಂದ್ರ ನಡೆಯುತ್ತಾ ಇದೆ, ಪರಸ್ಪರ ಹಂಚಿಕೊಳ್ಳುವುದನ್ನು. ಈ ದಿನಗಳಲ್ಲಿ ನನಗಾದ 2 ಅನುಭವಗಳು ನಾನು ಪ್ರಿಯರೇ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. 3-4 ಕುಟುಂಬಗಳು ನನಗೆ ಫೋನ್ ಮಾಡಿ ಹೇಳಿದರು, ತಿಳಿಸಿದರು. ಈ ದಿನಗಳಲ್ಲಿ ಈ ಕೊರೋನಾ ರೋಗದಿಂದ ಫಾದರ್, ನಮ್ಮ ಧರ್ಮ ಕೇಂದ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಆಹಾರಕ್ಕೆ, ಭೋಜನಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನಿಸ್ತಾ ಇದೆ. ನಾನು ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಇಚ್ಛಿಸುತ್ತೇನೆ ಎಂದು. ಆದರೆ ನನ್ನ ಹೆಸರನ್ನು ಹೇಳಬಾರದು ಎಂದು ಹೇಳಿದರು. ಆ ರೀತಿಯಲ್ಲಿ ಸುಮಾರು ಪ್ರಿಯರೇ 5 ಕುಟುಂಬಗಳು ಸಹಾಯ ಕೊಟ್ಟಿದ್ದಾರೆ. ಸುಮಾರು 40,000 ರೂಪಾಯಿಯನ್ನು ಈ ಉದ್ದೇಶಕ್ಕಾಗಿ ಅವರು ಕೊಟ್ಟಿದ್ದಾರೆ. ಆದರೆ ಅವರು ಹೇಳುತ್ತಿರುವುದು ಹೆಸರನ್ನು ಹೇಳಬಾರದು. ಒಂದು ಕುಟುಂಬ ನನಗೆ ಗೊತ್ತುಂಟು, ಒಬ್ಬ ವ್ಯಕ್ತಿ ಆ ಮನೆಯಲ್ಲಿರುವ ಅವರ ಪದಿಗೂ ಮಕ್ಕಳಿಗೂ ಸಹ ಈ ವಿಷಯ ಗೊತ್ತಿಲ್ಲ. ಆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಈ ರೀತಿಯಲ್ಲಿ ಹಂಚುವಿಕೆಯ ಒಂದು ವಿಶೇಷ ಗುಣಗಾನ ನಮ್ಮಲ್ಲಿದೆ ಪ್ರಿಯರ. ಅದೇ ರೀತಿಯಲ್ಲಿ ನಿನ್ನೆ ಇನ್ನೊಬ್ಬರು ನನಗೆ ಫೋನ್ ಮಾಡಿದರು. ಈ ರೀತಿಯಲ್ಲಿ ಸ್ವಲ್ಪ ರೇಷನನ್ನು ನಮ್ಮ ಈ ಧರ್ಮ ಕೇಂದ್ರದ ಕಷ್ಟಪಡುವ ಕುಟುಂಬಗಳಿಗೆ ಕೊಡಬೇಕು ನಾನು ಬಯಸ್ತೇನೆ ಎಂದು. ಅದಕ್ಕಾಗಿ ಅವರು ನಿನ್ನೆ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಬಡ ಕುಟುಂಬಗಳಿಗೆ ಕೊಡುವುದಕ್ಕಾಗಿ ನಾನು ಸಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಂಚುವಿಕೆಯು ನಮ್ಮ ಈ ಧರ್ಮ ಕೇಂದ್ರ ಒಂದು ವಿಶೇಷ ಗುಣಗಾನವಾಗಿದೆ ಪ್ರಿಯರೇ. ಇದರ ಪರಿಣಾಮವೇನು? ನಮ್ಮ ಈ ನಮ್ಮ ಧರ್ಮ ಕೇಂದ್ರದ ಈ ಗುಣಗಾನಗಳ ಪರಿಣಾಮ ಏನು? ನಾವೆಲ್ಲರೂ ಸಂತೋಷವಾಗಿದ್ದೀರಿ, ನಮ್ಮಲ್ಲಿ ಒಳ್ಳೆಯ ಬಾಂಧವ್ಯವಿದೆ ಪ್ರಿಯರೇ. ನಾವು ಸಂಖ್ಯೆಯಲ್ಲಿ ಹೆಚ್ಚಾಕದಿದ್ದರೂ ಬೆಳೆಯುತ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ವಿಶ್ವಾಸದಲ್ಲಿ ನಾವು ಬೆಳೆಯುತ್ತೇವೆ, ಹೆಚ್ಚಾಗಿ ಬೆಳೆಯುತ್ತಿದ್ದೀವಿ. ಬಾಂಧವ್ಯದಲ್ಲಿ ನಾವು ಹೆಚ್ಚಾಗಿ ಬೆಳೆಯುತ್ತಿದ್ದೀವಿ. ನಾವು ಪರಸ್ಪರ ನಮ್ಮನ್ನೇ ತಿಳಿದುಕೊಂಡು ಬಾಳುತ್ತಿದ್ದೇವೆ. ಆ ರೀತಿಯಲ್ಲಿ ನಾವು ಹೆಚ್ಚಾಗಿ ಬೆಳೆಯುತ್ತಿದ್ದೇವೆ ಪ್ರಿಯರೇ. ನಮ್ಮ ಈ ಧರ್ಮ ಕೇಂದ್ರವು ಪ್ರಭು ಯೇಸು ಇದನ್ನೇ ನಮ್ಮಿಂದ ಬಯಸುವುದು. ಪ್ರೀತಿಯ ಸಹೋದರ ಸಹೋದರರೇ, ಪ್ರಭು ಯೇಸುವಿನ ಕರಗಳಿಗೆ ನಮ್ಮೆಲ್ಲರನ್ನು ನಾವು ಸಮರ್ಪಿಸೋಣ, ನಮ್ಮ ಕುಟುಂಬಗಳನ್ನು ಸಮರ್ಪಿಸೋಣ. ಪ್ರಥಮ ಕ್ರೈಸ್ತವ ಸಭೆ ಹಾಗೆ ನಾವು ಸಹ ಸತತವಾಗಿ ಜೀವಿಸಿ ನಮ್ಮ ಈ ಧರ್ಮ ಕೇಂದ್ರವು ಪ್ರಭು ಯೇಸುವಿಗೆ ಮೆಚ್ಚುಗೆಯಾಗುವ ಒಂದು ಧರ್ಮ ಕೇಂದ್ರವಾಗಲಿ ಎಂದು ನಾವು ಪ್ರಾರ್ಥಿಸೋಣ. ಅದಕ್ಕಾಗಿ ನಮ್ಮನ್ನೇ ಸಮರ್ಪಿಸೋಣ.
ಪ್ರಿಯರೇ, ನಾವು ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಒಟ್ಟಾಗಿ ನಾವು ನಿವೇದಿಸೋಣ. ಸ್ವರ್ಗವನ್ನು, ಭುವಿಯನ್ನು, ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿಯಲ್ಲಿ ಜನಿಸಿದರು. ಪೋಂಜಿಯೋಸ್ ಪಿಲಾತಿನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗೊಳ್ಳಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ನಮ್ಮ ಅಗತ್ಯಗಳಕ್ಕಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಉತ್ತರ: ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಕಥೋಲಿಕ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದನ್ನು ಮುನ್ನಡೆಸುವ ವಿಶ್ವಗುರು ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಇತರ ಧಾರ್ಮಿಕ ಸಭೆಯವರು ನೀತಿಯ ಹಾಗೂ ಪಾವನತೆಯ ಪ್ರತಿಬಿಂಬವಾಗಿರುವ ಧರ್ಮಸಭೆಯನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ರೋಗಿಗಳು, ದುಃಖಿತರು, ಬಂಧಿತರು ಹಾಗೂ ಗಡಿಪಾರಾದವರಿಗಾಗಿ ಪ್ರಾರ್ಥಿಸುತ್ತಾ, ಪಿತದೇವರು ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಆಶ್ರಯವನ್ನು ಹಾಗೂ ಅನುಕಂಪವನ್ನು ನೀಡಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಜೀವನದ ಅವಸ್ಥೆಯಲ್ಲಿ ದೈವತ್ವವನ್ನು ಕಳೆದುಕೊಂಡಿರುವ ಮಾನವನು ದೈವತ್ವದ ಮಹಿಮೆಯನ್ನು ಪುನಃ ಕಂಡುಕೊಳ್ಳಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಪುನರುತ್ಥಾನರಾದ ಪ್ರಭು ಕ್ರಿಸ್ತರು ಮತ್ತೊಮ್ಮೆ ನ್ಯಾಯಾಧೀಶರಾಗಿ ಬರುವಾಗ ನಾವೆಲ್ಲರೂ ಅವರ ಉತ್ತಮ ತೀರ್ಪಿಗೆ ಗುರಿಯಾಗುವಂತೆ ದಯ ತೋರಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಒಂದು ಕ್ಷಣ ಮೌನವಾಗಿ ಪ್ರಿಯರೇ, ನಮ್ಮ ವೈದ್ಯ ಕೋರಿಕೆಗಳಕ್ಕಾಗಿ ನಾವು ಪ್ರಾರ್ಥಿಸೋಣ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಕ್ಕಾಗಿ ನೀವು ಪ್ರಾರ್ಥಿಸ್ರಿ. ಪ್ರೀತಿಯ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಿಗಾಗಿ ನೀವು ಪ್ರಾರ್ಥಿಸಿರಿ. ದೇವರು ನಿಮಗೆ ಒಳ್ಳೆಯ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ. ದೇವರೇ, ನಮ್ಮ ತಂದೆ ತಾಯಿಗಳನ್ನು ಸತತವಾಗಿ ಒಳ್ಳೆಯ ಆರೋಗ್ಯದಿಂದ ನೀವು ಕಾಪಾಡಿರಿ ಎಂದು ಮಕ್ಕಳೇ ನೀವು ನಿಮ್ಮ ಪೋಷಕರಿಗಾಗಿ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ರೋಗಿಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಪವಿತ್ರ ಹಸ್ತದಿಂದ ಅವರೆಲ್ಲರನ್ನು ಆಶೀರ್ವದಿಸಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಪ್ರಭುವೇ ಎಂದು ನಾವು ಪ್ರಾರ್ಥಿಸೋಣ. ಕೊರೋನಾ ವೈರಸ್ನಿಂದ ನರಳುತ್ತಿರುವ ಎಲ್ಲರಿಗಾಗಿಯೂ ಹಾಗೂ ಈ ರೋಗದಿಂದ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಪ್ರಿಯರೇ ನಾವು ಪ್ರಾರ್ಥಿಸೋಣ. ಪ್ರೀತಿಮಯ ದೇವರೇ, ನಮ್ಮ ಈ ಎಲ್ಲ ಕೋರಿಕೆಗಳನ್ನು ವಿಶ್ವಾಸದಿಂದ ನಿಮ್ಮ ಕರುಣೆಯ ಕರಗಳಿಗೆ ನಾವು ಸಮರ್ಪಿಸುತ್ತೇವೆ. ನಮ್ಮ ಈ ಎಲ್ಲ ಪ್ರಾರ್ಥನೆಗಳನ್ನು ನಮಗಾಗಿ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.
ಸ್ವೀಕರಿಸು ದೇವಾ ಜಗದೀಶ ನೀಡುವೆನು ಅನುದಿನದ ದುಗುಡವನು ನನ್ನ ಕಣ್ಣೀರ ಹನಿಗಳನ್ನು ಸ್ವೀಕರಿಸು ದೇವಾ ನಿನ್ನಯ ಉಸಿರನು ನನ್ನಲ್ಲಿ ತುಂಬಿ ಮನುಜನಾಗಿಸಿದೆ ಪ್ರೀತಿಯ ಹಸಿರನು ಎಲ್ಲೆಡೆ ಚಿಮ್ಮಿ ಜಗವನ್ನು ಸೃಷ್ಟಿಸಿದೆ ನಿನ್ನಯ ಕೊಡುಗೆಯ ಸ್ಮರಿಸುತ್ತ ನಾನು ನಿನ್ನಯ ಕೊಡುಗೆಯ ಸ್ಮರಿಸುತ್ತ ನಾನು ನನ್ನನೆ ನೀಡುವೆ ಜಗದೀಶ ನೀಡುವೆನು ಅನುದಿನದ ದುಗುಡವನು ನನ್ನ ಕಣ್ಣೀರ ಹನಿಗಳನ್ನು ಸ್ವೀಕರಿಸೋ ದೇವಾ ಪ್ರೀತಿಯ ಸಹೋದರ ಸಹೋದರರೇ, ನಾವು ಅರ್ಪಿಸುವ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ದೀಕ್ಷಾ ಸ್ನಾನದ ಹಾಗೂ ನಿಮ್ಮ ನಾಮ ನಿವೇದನೆಯ ಮೂಲಕ ಪುನಶ್ಚೇತನಗೊಂಡ ಇವರು ಮುಗುವಿಲ್ಲದ ಆನಂದವನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕಾ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ದಿನದಂದು ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ. ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರೂ ಅವರೇ. ಪಾಸ್ಕ ಮಹಾ ಆನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ.
ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಹೋಸಾನಾ 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 ಹೋಸಾನಾ. ಸ್ವರ್ಗದಲ್ಲೂ ಭುವಿಯಲ್ಲೂ ನಿನ್ನಯ ಶೋಭೆಯು ಹರಡಿದೆ. ಸ್ವರ್ಗದಲ್ಲೂ ಭುವಿಯಲ್ಲೂ ನಿನ್ನಯ ಶೋಭೆಯು ಹರಡಿದೆ. ಹೋಸಾನಾ 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 ಹೋಸಾನಾ. ದೇವರ ಹೆಸರಿನಲ್ಲಿ ಬರುವವರು ಧನ್ಯರು. ದೇವರ ಹೆಸರಿನಲ್ಲಿ ಬರುವವರು ಧನ್ಯರು. ಹೋಸಾನಾ 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 ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಕಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬಿನಿಯಂದೇ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನ
ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವ ರೊಟ್ಟಿಯನ್ನು ರಕ್ಷಣೆಯ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮದಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣೆಯರೊಡನೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಮರರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷರಾಜ್ಞೆಯ ಪ್ರಕಾರ ಮತ್ತು ದೇವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಪರಸ್ಪರ ಶಾಂತಿಯನ್ನು ಕೋರೋಣ.
ಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡು ಎಮಗೆ ಶಾಂತಿಯ, ನೀಡು ಎಮಗೆ ಶಾಂತಿಯ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮೆಲ್ಲರನ್ನು ಕಾಪಾಡಲಿ. ಆಮೇಲೆ ಪ್ರಿಯರೇ, ಪವಿತ್ರ ಪರಮಪ್ರಸಾದವು ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು ಆತ್ಮೀಯವಾದ ರೀತಿಯಲ್ಲಿ ಸ್ವೀಕರಿಸುವ ಸಮಯವಾಗಿದೆ. ಈಗ ಪ್ರಭು ಯೇಸುವನ್ನು ಆತ್ಮೀಯವಾದ ರೀತಿಯಲ್ಲಿ ಸ್ವೀಕರಿಸುವುದಕ್ಕಾಗಿ ನಮ್ಮನ್ನೇ ಸಿದ್ಧಗೊಳಿಸೋಣ, ನಮ್ಮ ಹೃದಯಗಳನ್ನು ಸಿದ್ಧಗೊಳಿಸೋಣ. ದಯವಿಟ್ಟು ನೀವೆಲ್ಲರೂ ಈ ಪ್ರಾರ್ಥನೆ ಹೇಳಬೇಕು. ಓ ಯೇಸುವೆ, ಓ ಯೇಸುವೆ, ಪವಿತ್ರ ಪರಮಪ್ರಸಾದದಲ್ಲಿ ನೀವು ಸಜೀವವಾಗಿ ಜೀವಿಸುತ್ತೀರೆಂದು ನಾನು ವಿಶ್ವಾಸಿಸುತ್ತೇನೆ. ಓ ಯೇಸುವೆ, ಪವಿತ್ರವಾದ ಈ ಗಳಿಗೆಯಲ್ಲಿ ನನ್ನ ಹೃದಯಕ್ಕೆ ನಾನು ನಿಮ್ಮನ್ನು ಸ್ವೀಕರಿಸಲು ಇಚ್ಛಿಸುತ್ತೇನೆ. ಓ ಯೇಸುವೆ, ನನ್ನ ಹೃದಯಕ್ಕೆ ಆಗಮಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ. ಓ ಯೇಸುವೆ, ಪವಿತ್ರ ಪರಮಪ್ರಸಾದದ ಶಕ್ತಿಯಿಂದ ನನ್ನ ಜೀವನವನ್ನು ಪುನರುತ್ಥಾನಗೊಳಿಸಿರಿ. ಓ ಯೇಸುವೆ, ನನ್ನಲ್ಲಿಗೆ ಆಗಮಿಸಿರಿ. ನಾನು ನಿಮ್ಮನ್ನು ಪ್ರೀತಿಯಿಂದ ನನ್ನಲ್ಲಿಗೆ ಸ್ವಾಗತಿಸುತ್ತೇನೆ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೇಯಿಸು, ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು. ಓ ಪ್ರಿಯ ಯೇಸುವೆ, ನನ್ನನ್ನಾಲಿಸು, ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು, ನಿನ್ನ ನಗಲ ಬಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳೆನ್ನ ಕರೆಸು, ಭಕ್ತ ಸಂತರೊಂದಿಗೆ ನಿನ್ನನ್ನು ಸ್ತುತಿಸಲು ಮೋಕ್ಷದ ದ್ವಾರವ ತೆರೆದಿರಿಸು. ಆಮೆನ್.
ದಯವಿಟ್ಟು ನಿಂತುಕೊಳ್ಳಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕಾ ಪರಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ಹೃನ್ಮನಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಿಯರೇ, ದಯವಿಟ್ಟು ಕುಳಿತುಕೊಳ್ಳಿರಿ. ನಮ್ಮ ಈ ಧರ್ಮ ಕೇಂದ್ರದಲ್ಲಿ ನಾವು ಮಾಡುವ ಒಂದು ವಿಶೇಷ ಪ್ರಾರ್ಥನೆಯಾಗಿದೆ ಪ್ರಿಯರೇ, ಬೆಳಕಿನ ಹಾದಿಯ ಪ್ರಾರ್ಥನೆ. ಪ್ರತಿ ಗುರುವಾರವೂ ಬೆಳಕಿನ ಹಾದಿಯ ಪ್ರಾರ್ಥನೆಯ ದಿನವಾಗಿದೆ. ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಸಂಚೆ ವೇಳೆಯಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಪ್ರಿಯರೇ, ಮುಂದಿನ ಶುಕ್ರವಾರ ಈ ತಿಂಗಳ 24ನೇ ತಾರೀಕಾಗಿದೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರತಿ 24ನೇ ತಾರೀಕು ನಾವು ಕ್ರೈಸ್ತರ ಸಹಾಯ ಮಾದಿಯ ದಿನವನ್ನಾಗಿ ಆಚರಿಸುತ್ತೇವೆ. ಮುಂದಿನ ಶುಕ್ರವಾರ ಸಂಚೆ ವೇಳೆಯಲ್ಲಿ ನೀವೆಲ್ಲರೂ ಕುಟುಂಬವಾಗಿ ಒಟ್ಟಾಗಿ ಸೇರಿ ಸಹಾಯ ಮಾತೆಗೆ ಗೌರವವನ್ನು ಜವಸರ ಪ್ರಾರ್ಥನೆಯ ಮೂಲಕ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ. ಮುಂದಿನ ಶುಕ್ರವಾರ ನೀವು ಜಪಸರ ಪ್ರಾರ್ಥನೆ ಮಾಡುವಾಗ ಮಹಿಮೆಯ ರಹಸ್ಯದ ಪ್ರಾರ್ಥನೆಯನ್ನು ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ. ಬಲಿಪೂಜೆಯ ಕೊನೆಯ ಆಶೀರ್ವಾದಕ್ಕಾಗಿ ದಯವಿಟ್ಟು ನಿಂತುಕೊಳ್ಳಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆ ಬಾಗಿ ದೇವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ತಮ್ಮ ಏಕೈಕ ಪುತ್ರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ಆಮೆನ್. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಆಮೆನ್. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನರಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುಧಾ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು. ಅಲ್ಲೇಲೂಯ, ಅಲ್ಲೇಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಹಲ್ಲೆಲೂಯ. ಪುನರುತ್ಥಾನರಾದರೇಸು ಹಾಡಿರಿ ಹಲ್ಲೆಲೂಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಪುನರುತ್ಥಾನರಾದರೇಸು ಹಾಡಿರಿ ಹಲ್ಲೆಲೂಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಲ್ಲೇಲುಯಾ ಹಲ್ಲೇಲುಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಹಲ್ಲೇಲುಯಾ 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 ಹಲ್ಲೇಲುಯಾ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಪಾಲಕಿಯಾದ ಲೂರ್ದು ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪಾಲಕಿಯಾದ ಲೂರ್ದು ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಸಹಾಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆ ಮನುತಾಯೇ, ಸಕಲ ಸಂತರೊಡಗೂಡಿ ಅರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ದಿವ್ಯ ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ ಸಲ್ಲಲಿ.